ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬಿಂದು ಮಹೇಶ್ ಕನ್ನಡ ಕುಕಿಂಗ್ ವ್ಲಾಗ್ಸ್ಗೆ. ಸೊ ಇವತ್ತು ಕುಕಿಂಗ್ ವ್ಲಾಗ್ ಬರ್ತಾ ಇಲ್ಲ, ಒಂದು ಟೆಂಪಲ್ಗೆ ಹೋಗಿದ್ವಿ, ಒಂದು ದೇವಸ್ಥಾನಕ್ಕೆ. ಸೊ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿ ಟೆಂಪಲ್ಗೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ನನ್ನ ಮಗನ ಜೊತೆ, ನಮ್ಮ ತಂದೆ ತಾಯಿ ಜೊತೆ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ವಿ. ಹೋಗಿ ರೀಚ್ ಆದ ತಕ್ಷಣ ನೋಡಿ ಇದೆಲ್ಲ ಬರ್ತಾ ಇದೆ ಅಂದರೆ ಅದು ಆ ಕಡೆ ಎಲ್ಲ ಇವಾಗ ಒಂದು ಮದುವೆ ಚೌಟ್ರಿ ಮಾಡಿರ್ಬೋದು, ಎಲ್ಲ ಮಾಡಿದ್ದಾರೆ. ಸೊ ಒಳಗೆ ಎಂಟ್ರಿ ಆಗ್ತಾ ಇದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಫ್ರೀ ಆಗಿತ್ತು. ನಾವು ಹೋಗಿದ್ದು ಬುಧವಾರ, ಹಾಗಾಗ್ಬಿಟ್ಟು ತುಂಬ ಫ್ರೀ ಆಗಿತ್ತು. ಇಲ್ಲೆಲ್ಲ ನೋಡಿ ತುಲಾಭಾರ, ಇಲ್ಲೆಲ್ಲ ದೇವಿಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಇವಾಗ ಆಷಾಢ ಅಲ್ವಾ, ಸೊ ಅಷ್ಟ ದೇವಿಗಳನ್ನು ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಸಿಂಪಲಾಗಿ ಹೋಗೋಕ್ಕೆ ಮಾಡೋಕ್ಕೆ, ಫ್ಯಾಮಿಲಿ ಜೊತೆ ಹೋಗೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಅಲೋ ಇರಲಿಲ್ಲ, ಅದರಲ್ಲೂ ಹೇಗೋ ಒಂದು ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವಸ್ಥಾನ. ಸೊ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಒಂದು 7 ಇಯರ್ಸ್ ಬ್ಯಾಕ್ ಹೋಗಿದ್ದು, ಆವಾಗ ಅಷ್ಟು ಡೆವಲಪಲ್ಲಿ ಇರಲಿಲ್ಲ. ಬಟ್ ಇವಾಗ ಮಾತ್ರ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯಿತು, ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಒಂದು ಊಟದಲ್ಲಿ ಪ್ರಸಾದ ಮಾಡೋ ಜಾಗದಲ್ಲಾಗಿರ್ಬೋದು ತುಂಬ ಚೆನ್ನಾಗಿದೆ. ನೋಡಿ ಇದೆಲ್ಲ ಹೊರಗಡೆ ಎಲ್ಲ ಈ ಥರ ಐಟಮ್ಸ್ಗಳೆಲ್ಲ ಇದ್ವು. ಸೊ ಪರ್ಚೇಸ್ ಮಾಡೋರು ಮಾಡ್ಬೋದಿತ್ತು. ನನಗೆ ಈ ಥರ ಬೀಸೆ ಕಲ್ಲು ಅದೆಲ್ಲ ಇಷ್ಟ ಆಯಿತು. ಸೊ ಹಾಗಾಗ್ಬಿಟ್ಟು ಒಂದು ವಿಡಿಯೋ ಗ್ಲಿಮ್ಸ್ ತೊಗೊಂಡೆ. ಸೊ ಕುಂಕುಮಾರ್ಚನೆ ಮಾಡಿಸಿದ್ವಿ. ಕುಂಕುಮಾರ್ಚನೆ ಮಾಡಿಸಿದ ತಕ್ಷಣ ಅಮ್ಮನ ಗದ್ಗೆ ಇದೆ, ಅಜ್ಜಿಯ ಒಂದು ಗದ್ಗೆ ಇದೆ. ಸೊ ಆ ಗದ್ಗೆಗೂ ದರ್ಶನ ಮಾಡ್ಕೊಂಡ್ವಿ. ಸೊ ದರ್ಶನ ಮಾಡ್ಕೊಂಡು ಹಿಂಗೆ ಬರಬೇಕಾದ್ರೆ ಇನ್ನೂ ಒಂದಿದೆ, ಪಾದಗಳು, ಲಕ್ಷ್ಮಿ ಅಮ್ಮ ಪಾದ ಇಟ್ಟಿದ್ದ ಜಾಗ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲೇನೋ ಪರ್ಚೇಸ್ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ಸೊ ಆ ಪರ್ಚೇಸ್ ಮಾಡೋದನ್ನೆಲ್ಲ ಒಂದು ಸುಮ್ಮನೆ ವಿಡಿಯೋ ಗ್ಲಿಮ್ಸ್ ತೆಗ್ದೆ. ಅಮ್ಮನ ಪಾದ ನೋಡಬೇಕು ಅಂತ ಹೋಗ್ಬಿಟ್ಟು ಒಂದು ರೋಡಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ ಸ್ವಲ್ಪ ಹತ್ರ, ಅದಕ್ಕೂ ಮುಂಚೆ ಇಲ್ಲಿ ಒಂದು ಸೇತುವೆ ಥರ, ಅಂದರೆ ಒಂದು ಕೆರೆ ಇದೆ. ಆ ಕೆರೆಯಿಂದ ನೀರು ಬರೋಕ್ಕೆ ಅನ್ನೋದು ಸೇತುವೆ ಥರ ಇತ್ತು. ಸೊ ಅದು ಸೇತುವೆನೂ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪ ಅಲ್ಲಿ ನಿಲ್ಲಿಸಿದ್ರು. ಸೊ ಅದೆಲ್ಲ ನೋಡ್ಕೊಂಡ್ವಿ. ಚೆನ್ನಾಗಿತ್ತು. ಒಂದು ಫೋಟೋ ತೆಗೆಸ್ಕೊಳಕ್ಕಾಗಿರ್ಬೋದು. ಸೊ ಒಂದು ಸಿಂಪಲ್ಲಾಗಿ ನೀರಿಲ್ಲಿರುತ್ತೋ ಆ ಜಾಗ ತುಂಬ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗ್ಬಿಟ್ಟು ನನ್ನ ಮಗ ಅವ್ರ ಅಜ್ಜಿ ಜೊತೆ ಇದ್ದೆ. ನಾನು ಅವನಿಗೊಂದು ಸಣ್ಣದೊಂದು ಆಟ ಸಾಮಾನು ತೊಗೊಂಡಿದ್ದೆ, ಅದನ್ನು ಒಂದು ಗ್ಲಿಮ್ಮಲ್ಲಿದೆ. ಇದು ಲಕ್ಷ್ಮೀ ಪಾದ ಅಂತ ಹೇಳಿಬಿಟ್ಟು, ಅಮ್ಮ ಲಕ್ಷ್ಮಿ ಇಲ್ಲಿ ಪಾದ ಇತ್ತಂತೆ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ಒಂದು ಪಾದದ ಗುರ್ತಿದೆ, ಅದು ಕ್ಲೀನಾಗಿ ವಿಡಿಯೋದಲ್ಲಿ ಗೊತ್ತಾಗಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಬಂದ್ವಿ. ಸೊ ಪ್ರಸಾದಕ್ಕೆ ಬರ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿದೆ, ತುಂಬ ಡೆವಲಪ್ ಆಗಿದೆ ಅಲ್ವ, ತುಂಬ ದೊಡ್ಡದಾಗಿದೆ. ಸೊ ಪ್ರಸಾದದಲ್ಲಿ ಕ್ಯೂ ಎಲ್ಲ ಏನಿರಲಿಲ್ಲ, ಫ್ರೀಯಾಗಿತ್ತಲ್ವ ನಾವು ಇವತ್ತು ಹೋಗಿದ್ದಿನ. ಸೊ ಡೈರೆಕ್ಟ್ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ತುಂಬ ಚೆನ್ನಾಗಿತ್ತು. ಪಾಯಸ, ಅನ್ನ, ಸಾಂಬಾರು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ನಮಗೆ ಊರ ಕಡೆ ಬರಬೇಕಾದ್ರೆ, ಚಿತ್ರದುರ್ಗದ ಹತ್ರ ಬರಬೇಕಾದ್ರೆ ಸುಖಸಾಗರ್ ಹೋಟೆಲಿಗೆ ಹೋಗ್ಬಿಟ್ಟು, ಸೊ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು, ಲೈಟ್ ಸ್ನ್ಯಾಕ್ಸ್ ಎಲ್ಲ ದೋಸೆ ತೊಗೊಂಡಿದ್ರು. ನಾನು ನನ್ನ ಪಾಪುಗೆ ಮತ್ತು ನನಗೆ ನ್ಯೂಡಲ್ಸ್ ಇಷ್ಟ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ವೆಜ್ ನ್ಯೂಡಲ್ಸ್ ತೊಗೊಂಡು, ಸೊ ಅದನ್ನು ತಿಂದುಬಿಟ್ಟು ಒಂದು ಒಳ್ಳೆ ಕಾಫಿ ಕುಡಿದ್ಬಿಟ್ಟು ನಾವು ಮತ್ತೆ ವಾಪಸ್ ರಿಟರ್ನ್ ಆಗ್ತೀನಿ. ಕೆಲವೊಂದು ಫೋಟೋಸ್ ಹಾಕಿರ್ತೀನಿ ಅಷ್ಟೇ. ನಾವು ಊರ ಕಡೆಗೆ ಬಂದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತು ಕುಕಿಂಗ್ ವ್ಲಾಗ್ಸ್ ಇರಲಿಲ್ಲ ಅಂತ ಬೇಜಾರಾಗಬೇಡಿ. ನೆಕ್ಸ್ಟ್ ವಿಡಿಯೋ ಕುಕಿಂಗ್ ವ್ಲಾಗ್ಸ್ ಇರುತ್ತೆ.